ಹಾಯ್ ಫ್ರೆಂಡ್ಸ್, ಎಲ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ವೃಷಭ ರಾಶಿಯವರ ಲವ್ ರಿಲೇಶನ್ಶಿಪ್ ಯಾವ ರೀತಿಯಾಗಿರುತ್ತೆ, ಅವರ ಲೈಫಲ್ಲಿ ಏನೆಲ್ಲ ನಡಿಲಿಕ್ಕೆ ಹೋಗ್ತಾ ಇದೆ, ಅವರ ಎನರ್ಜಿ, ಅವರ ಒಂದು ಫೀಲಿಂಗ್ಸ್ ಯಾವ ರೀತಿ ಇದೆ, ಮತ್ತೆ ಅವರ ಒಂದು ಪಾರ್ಟ್ನರ್ ಫೀಲಿಂಗ್ ಕೂಡ ಚೆಕ್ ಮಾಡೋಣ. ಹಾಗೆ ಅವ್ರಿಗೆ ಏನ್ ತೊಂದರೆಗಳು ಬರ್ತಾ ಇದೆ, ಅದಕ್ಕೆ ಸೊಲ್ಯೂಷನ್ ಏನ್ ಕೊಡ್ತಾ ಇದೆ ಯೂನಿವರ್ಸ್ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್, ರೀಡಿಂಗ್ ಅನ್ನ ಆದಷ್ಟು ಶೇರ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರು ಯಾರು ಇರ್ತಾರೆ ಅವ್ರಿಗೆ. ಹಾಗೆ ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಇಲ್ಲಿ ತುಂಬಾ ಜನ ನನಗೆ ರೀಡಿಂಗ್ ಆಪ್ಷನ್ಸ್ ಕೇಳ್ತಾ ಇದ್ದಾರೆ, ಪರ್ಸನಲ್ ರೀಡಿಂಗ್. ಡೆಫಿನೆಟ್ ಆಗಿ ನಾನು ಪರ್ಸನಲ್ ರೀಡಿಂಗ್ ಅನ್ನ ಮಾಡ್ತೀನಿ. ಸೊ ಚಾನಲ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ, ಅದರಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ವೀಕ್ಲಿ ನಿಮಗೆ 1 ಕ್ವಶನ್, 2 ಕ್ವಶನ್, 3 ಕ್ವಶನ್ ಈ ರೀತಿಯಾಗಿ ಆಪ್ಷನ್ಸ್ ಇದೆ. ಜಾಯಿನ್ ಮಾಡ್ಕೊಂಡ ನಂತರ ನನಗೆ ಒಂದು ಕಮೆಂಟ್ ಮಾಡಿ, ಖಂಡಿತವಾಗೂ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ರೀಡಿಂಗ್ ನಿಮಗೆ ಸಿಗುತ್ತೆ, ಓಕೆನಾ? ರೀಡಿಂಗಿಗೆ ಕನೆಕ್ಟ್ ಆಗಬೇಕು ಅಂತಂದ್ರೆ ಒಂದ್ಸಾರಿ ಏನು ಮಾಡಬೇಕು, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ, ಶೇರ್ ಮಾಡಿಕೊಂಡು ಅದನ್ನ ಲೈಕ್ ಮಾಡಿ, ಎನರ್ಜಿ ಎಕ್ಸ್ಚೇಂಜಿಗೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇರುವಂತದ್ದು ವೃಷಭ ರಾಶಿಯವರ ಓಕೆ, ಅವರ ಒಂದು ಎನರ್ಜಿ ಏನಿದೆ ಅಂತಂದ್ರೆ, ಇವಾಗ ಸದ್ಯದಲ್ಲಿ ಸ್ವಲ್ಪ ಅವರು ಫೈನಾನ್ಷಿಯಲಿ ಏನೋ ಒಂದು ತೊಂದರೆಯಲ್ಲಿ ಇದ್ದಾರೆ. ಅದಕ್ಕೆ ಅವರಿಗೆ ಗೈಡೆನ್ಸ್ ಅವಶ್ಯಕತೆ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇರುವಂತದ್ದು. ಫೈನಾನ್ಸ್ ರಿಲೇಟೆಡ್ ಸ್ವಲ್ಪ ಕನ್ಫ್ಯೂಷನ್ಸ್ ತುಂಬಾನೇ ಬರ್ತಾ ಇದೆ ಅವ್ರಿಗೆ. ದುಡ್ಡಿದೆ, ಬಟ್ ಅದನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನ್ ಮಾಡಬೇಕು ಅಂತ ಹೇಳಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಅವರು ಯಾರ್ದಾದ್ರೂ ಇನ್ನೊಬ್ರು ಹೆಲ್ಪ್ ಅವಶ್ಯಕತೆ ಇದೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಫಸ್ಟ್ ಥಿಂಗ್, ಅವರು ಥಿಂಕ್ ಮಾಡ್ತಾ ಇದ್ದಾರೆ, ಇನ್ನು ಇದನ್ನ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡಬೇಕು, ದುಡ್ಡನ್ನ ಯಾವ ರೀತಿ ಇನ್ನು ಬೆಳೆಸ್ಬೇಕು. ಪ್ರಾಪರ್ಟಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಫ್ಯಾಷನೇಟ್ ಆಗಿದ್ದಾರೆ, ಓಕೆ. ಅಥವಾ ಎಲ್ಲಾದ್ರೂ ಟ್ರಾವೆಲಿಂಗ್ ಅಲ್ಲಿನೂ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇರುವಂತದ್ದು. ಯಾವ್ದಾದ್ರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುವಂತದ್ದು ಪ್ರೆಸೆಂಟ್ ಮೂಮೆಂಟ್ ನನಗೆ ಆ ರೀತಿ ಅನಿಸ್ತಾ ಇದೆ. ಗೈಡೆನ್ಸ್ ಅನ್ನ ತಗೊಳ್ತಾ ಇದ್ದಾರೆ. ಅಂದ್ರೆ ನೋಡಿ, ಸ್ವಲ್ಪ ಕನ್ಫ್ಯೂಷನ್ಸ್ ಅಂತ ಆದಾಗ ಏನ್ ಮಾಡ್ತೀವಿ, ಯೂಶ್ವಲಿ ನಾವೇನ ಮಾಡ್ತೇವೆ ಅಂತಂದ್ರೆ ಬೇರೆದವ್ರ ಹೆಲ್ಪ್ ತಗೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಮ್ಗೆ ನಮ್ಮಲ್ಲೇನೆ 108 ಕನ್ಫ್ಯೂಷನ್ ಇರುತ್ತೆ, ನಾವು ಒಂದು ಪ್ರಾಪರ್ ಔಟ್ಕಮ್ ನಮ್ಗೆ ತೆಗಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾನು ನೋಡ್ತಾ ಇರುವಂತದ್ದು, ಸೊ ಸ್ವಲ್ಪ ಆ ರೀತಿ ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇರುವಂತದ್ದು, ಓಕೆ. ಸ್ವಲ್ಪ ಟೀಮ್ ವರ್ಕ್ ಅಲ್ಲಿ ನೀವು ಕೆಲಸ ಮಾಡಿದ್ರೆ, ಗೋಲ್ಸ್ ಸೆಟ್ಟಿಂಗ್ ಮಾಡೋದು, ಟೀಮ್ ವರ್ಕ್ ಅಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ ಬೆಸ್ಟ್ ಇರುತ್ತೆ ಅಂತ ಹೇಳ್ಬಹುದು. ಮತ್ತೆ ನಾನು ಇಲ್ಲಿ ನೋಡ್ತಾ ಇರುವಂತದ್ದು, ಮೇ ಬಿ ನೀವು ಡಾಕ್ಟರ್ ಆಗಿರ್ಬೋದು, ನೀವು ಟ್ಯಾಕ್ಸ್ ಸ್ಪೆಷಲಿಸ್ಟ್ ಆಗಿರ್ಬೋದು, ಯಾರಿಗಾದ್ರೂ ಕನ್ಸಲ್ಟೇಷನ್, ನೀವು ನಿಮ್ಮ ಆಕ್ಯುಪೇಷನ್ ಅನ್ನ ನೋಡಿದಾಗ ನೀವೇ ಯಾರಿಗಾದ್ರೂ ಸಜೆಷನ್ಸ್ ಅನ್ನ ಕೊಡ್ತಿರ್ಬೋದು ಅಂತ ಹೇಳಿನೂ ನನಗೆ ಅನಿಸ್ತಾ ಇರುವಂತದ್ದು. ಸೊ ಎಕ್ಸ್ಪರ್ಟೀಸ್ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ಮೇ ಬಿ ನಿಮ್ ಕಡೆ ಜನ ಇದನ್ನ ಕೇಳಲಿಕ್ಕಂತ ಕೂಡ ಬರ್ತಿರ್ಬೋದು. ಸ್ವಲ್ಪ ನೀವೇ ಓನ್ ಡಿಸಿಷನ್ಸ್ ಏನಾದ್ರೂ ತಗೊಳ್ತಾ ಇದ್ರೆ ಕೇರ್ಫುಲ್ ಆಗಿರಿ, ಓಕೆ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಅಥವಾ ನಿಮ್ಗೆ ಕನ್ಫ್ಯೂಷನ್ ಇದೆಯಾ, ಅಡ್ವೈಸ್ ತಗೊಳ್ಳಿ ಯಾರ್ದಾದ್ರೂ ಹತ್ರ. ಇನ್ನು ನಿಮ್ಮ ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ದೀನಿ. ನೀವು ಪ್ರಾಪರ್ ಆಗಿ ನಾನು ನೋಡ್ತಾ ಇರುವಂತದ್ದು, ಒಂದು ಸೆಲೆಬ್ರೇಷನ್ ನಡೀತಾ ಇದೆ. ಯಾರೋ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೊಲಾಬ್ರೇಷನ್ ಆಗ್ತಾ ಇರುವಂತದ್ದು, ರಿಯೂನಿಯನ್ ಆಗ್ತಾ ಇರುವಂತದ್ದು, ಒಂದು ಹಾರ್ಮನಿ ಇದೆ, ಒಂದು ಫುಲ್ಫಿಲ್ಮೆಂಟ್ ಇದೆ. ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಯಾವುದೋ ಒಂದು ವಿಷಯಕ್ಕೆ. ರಿಲೇಶನ್ಶಿಪ್ ಅಲ್ಲಿ ಒಂದು ಸ್ಮಾಲ್ ಆಗಿ ಟ್ರಿಪ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಓಲ್ಡ್ ಫ್ರೆಂಡ್ಸ್ ಜೊತೆಗೆ ನೀವು ಮತ್ತೆ ಗ್ಯಾದರ್ ಆಗ್ತಾ ಇದ್ದೀರಾ, ಅಲ್ಲಿ ಸೆಲೆಬ್ರೇಷನ್ ಮೂಮೆಂಟ್ ನಡೀತಾ ಇದೆ ಅಂತ ಹೇಳಿ. ಅಥವಾ ನಿಮ್ಗೇನೋ ನಿಮ್ಮ ಜಾಬ್ ಅಥವಾ ನಿಮ್ಮ ಇದರಲ್ಲಿ, ಅಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಏನಾದ್ರೂ ಆಗಿದೆ, ಇನ್ಕ್ರಿಮೆಂಟ್ ಆಗಿರುವಂತದ್ದು, ಔಟ್ಕಮ್ ಚೆನ್ನಾಗಿ ಬಂದಿರುವಂತದ್ದು. ಹಾಗಾಗಿ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ.
ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಫುಲ್ಫಿಲ್ಮೆಂಟ್ ಅಂತ ಬರ್ತಾ ಇದೆ. ನಾನು ಅನ್ಕೊಳ್ತಾ ಇರುವಂತದ್ದು ಮೇ ಬಿ ಈ ಬರುವಂತ ದಿನಗಳು 18th ಏಪ್ರಿಲ್ ಇಂದ 28th ಏಪ್ರಿಲ್ ವರೆಗೂ ನಾನು ಅನ್ಕೊಳ್ಳೋದು ನೀವು ಎಲ್ಲೋ ಒಂದು ನಿಮ್ಮ ಎನರ್ಜಿಯನ್ನ ನಿಮ್ಮ ಫೀಲಿಂಗ್ಸ್ ಅನ್ನ ನೋಡಿದಾಗ ನೀವು ಮೇ ಬಿ ಒಂದು ಎಂಗೇಜ್ಮೆಂಟ್ ಆಗುವಂತದ್ದು, ನಿಮ್ಮ ಒಂದು ರಿಲೇಶನ್ಶಿಪ್ ಗಟ್ಟಿ ಆಗುವಂತದ್ದು, ಇವಾಗ ನಮ್ ಕಡೆ ಎಲ್ಲ ಸಕ್ರಿ ಕಾರ್ಯ ಅಂತ ಯಾವ ರೀತಿ ಹೇಳ್ತೀವಿ ಆ ರೀತಿ ಆಗುವಂತದ್ದು ನನ್ಗೆ ಫುಲ್ ಇಲ್ಲಿ ಎನರ್ಜಿ ಕಾಣ್ತಾ ಇದೆ. ಓಕೆ, ಆ ರೀತಿ ಏನೋ ಒಂದು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಇನ್ನು ನಿಮ್ಮ ಪಾರ್ಟ್ನರ್ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ಪಾರ್ಟ್ನರ್ಗೆ ಅಲ್ಲಿನೂ ಕೂಡ ಏನು ಆ ರೀತಿ ಅಂತ ಇಲ್ಲ. ನೀವು ಫುಲ್ ಆನ್ ಈ ರೀತಿ ಪ್ರಾಕ್ಟಿಕಲ್ ಆಗಿ ನೀವು ಹೋಗ್ತಾ ಇದ್ದೀರಾ, ಇದೇನಾದ್ರೂ ರಿಲೇಶನ್ಶಿಪ್ ನೀವು ಗಟ್ಟಿ ಮಾಡ್ಬೇಕು ಅಂತ ಹೇಳಿ. ಬಟ್ ಅವರು ಅನ್ಕೊಳ್ತಾ ಇದ್ದಾರೆ ನಿಮ್ಮ ಹತ್ರ ಏನೋ ಒಂದು ಇಶ್ಯೂ ನಡೀತಾ ಇದೆ ಫೀಲಿಂಗ್ಸ್ ಅಲ್ಲಿ, ಅಂದ್ರೆ ನೀವು ಅವ್ರ ಫೀಲಿಂಗ್ಸಿಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿ, ನೋಡಿನೂ ನೋಡ್ಲಾರ್ದಾಗೆ ಇರ್ತಾ ಇದ್ದೀರಾ ಅಂತ ಹೇಳಿ ಅವ್ರು ಅನ್ಕೊಳ್ತಾ ಇರೋವಂಥದ್ದು. ಸ್ವಲ್ಪ ಅವ್ರಿಗೆ ನಿಮ್ಮ ಅವರ ಕನೆಕ್ಟ್ ಆಗ್ತಾ ಇಲ್ಲ, ನಿಮ್ಮ ಅವರ ನಡುವೆ ಕನೆಕ್ಟ್ ಆಗ್ತಾ ಇಲ್ಲ. ನೀವು ಫುಲ್ ಥಿಂಕ್ ಮಾಡ್ತಾ ಇದ್ದೀರಾ, ನೀವು ಫುಲ್ ಪಾಸಿಟಿವ್ ಆಗಿದ್ದೀರಾ, ಬಟ್ ಅವ್ರ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ. ಅವ್ರಿಗೆ ಕ್ಲಾರಿಟಿ ಇಲ್ಲ, ಅಂದ್ರೆ ನಿಮ್ಮ ಕಡೆಯಿಂದ ಇನ್ನೂ ಆ ಒಂದು ಕನೆಕ್ಷನ್ ಅವ್ರಿಗೆ ಬಿಲ್ಡ್ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಮೇ ಬಿ ಅವ್ರ ಕಡೆಯಿಂದ ನಿಮ್ಗೆ ಬ್ರೇಕಪ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಅನಿಸ್ತಾ ಇದೆ. ಅವರು ನಿಮ್ಮನ್ನ ರಿಜೆಕ್ಟ್ ಮಾಡ್ಬೋದು, ನೀವು ಫುಲ್ ಆನ್ ಪಾಸಿಟಿವ್ ಆಗಿದ್ದೀರಾ, ಬಟ್ ಅವ್ರ ಕಡೆಯಿಂದ ಮೇ ಬಿ ಅವ್ರು ನಿಮ್ಮನ್ನ ಬಿಟ್ಟು ಹೋಗುವಂಥದ್ದು, ಹಾರ್ಟ್ ಬ್ರೇಕ್ ಆಗುವಂಥದ್ದು, ಅಥವಾ ನಿಮ್ಮನ್ನ ಒಂಟಿಯಾಗಿ ಮಾಡುವಂಥದ್ದು, ಫುಲ್ ಬ್ರೇಕ್ ಡೌನ್, ನಿಮ್ಗೆ ನಿಮ್ಮ ಒಂದು ಪ್ರೀತಿಯಲ್ಲಿ ಎಲ್ಲೋ ಸಪ್ರೇಷನ್ ನನಗೆ ಅನಿಸ್ತಾ ಇದೆ. ಆಲ್ರೆಡಿ ಯಾರಾದ್ರೂ ಮ್ಯಾರಿಡ್ ಆಗಿದ್ದು ಅವ್ರೇನಾದ್ರೂ ಇದರಲ್ಲಿ ಸಿಕ್ಕೊಂಡಿದ್ದಾರೆ ಅಂದ್ರೆ ಡೈವೋರ್ಸ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಸೊ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ಯಾವುದೇ ರೀತಿ ಪರ್ಸನಲ್ ರೀಡಿಂಗ್ ಇರೋದಿಲ್ಲ. ಸೊ ಜನರಲ್ ರೀಡಿಂಗ್ ಆದಾಗ ಕೆಲವೊಂದು ಜನರಿಗೆ ಕನೆಕ್ಟ್ ಆಗುತ್ತೆ, ಕೆಲವೊಂದು ಜನರಿಗೆ ಕನೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಎಷ್ಟು ನಿಮ್ಗೆ ಕನೆಕ್ಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಪರ್ಸನಲ್ ರೀಡಿಂಗಿಗೆ ಆಲ್ರೆಡಿ ನಿಮ್ಗೆ ನಾನು ಆಪ್ಷನ್ ಹೇಳಿದ್ದೀನಿ. ಸೊ ಸೂನ್ ನಿಮ್ಗೆ ನಾನು ಒಂದು ಮೊಬೈಲ್ ನಂಬರ್ ಅನ್ನ ಕೊಡ್ತೀನಿ, ಅಲ್ಲಿಂದ ಕೂಡ ನೀವು ನನಗೆ ಕನೆಕ್ಟ್ ಮಾಡ್ಕೋಬಹುದು ರೀಡಿಂಗಿಗಾಗಿ. ಸೊ ಇದು ನನಗೆ ಬರ್ತಾ ಇರೋವಂಥದ್ದು. ಹಾಗಿದ್ರೆ ಬರುವಂತ ದಿನಗಳಲ್ಲಿ ನೀವು ಕೂಡ ನೋಡಿ ತುಂಬಾನೇ ಜಗ್ಲಿಂಗ್ ಮಾಡ್ತೀರಾ ಇಬ್ರು ಕೂಡ, ಸ್ಟೆಬಿಲಿಟಿ ಇಲ್ಲ ತುಂಬಾನೇ. ಯಾಕಂದ್ರೆ ನೀವು ನಿಮ್ ಕಡೆಯಿಂದ ಕ್ಲಿಯರ್ ಆಗಿದ್ದೀರಾ, ಬಟ್ ಅವ್ರ ಕಡೆಯಿಂದ ಕ್ಲಾರಿಟಿ ನನ್ಗೆ ಏನು ಕಾಣ್ತಾ ಇಲ್ಲ. ಹಾಗಾಗಿ ಇಬ್ರು ಕೂಡ ಇದ್ರಲ್ಲಿ ಜಗ್ಲಿಂಗ್ ಮಾಡ್ತೀರಾ, ಇಬ್ರು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಒದ್ದಾಡ್ತೀರಾ, ಬ್ಯಾಲೆನ್ಸ್ ಆಗೋದಿಲ್ಲ ಅನ್ನೋವಂಥದ್ದು ನನ್ಗೆ ಗೊತ್ತಾಗ್ತಾ ಇದೆ. ಅಫ್ಕೋರ್ಸ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತೀರಾ, ಮೋಸ್ಟ್ ಪ್ರಾಬಬ್ಲಿ ನಾನು ಹೇಳೋದು ನಿಮ್ ಕಡೆಯಿಂದ ನೀವು, ಯಾಕಂದ್ರೆ ನೀವು ಪಾಸಿಟಿವ್ ಆಗಿದ್ರೆ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡ್ತೀರಾ, ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ ಚಾನ್ಸಸ್ ನನಗೆ ಕಾಣ್ತಾ ಇಲ್ಲ. ಆ ಒಂದು ಕನೆಕ್ಷನ್ ಅವ್ರಿಗೆ ಬಿಲ್ಡ್ ಆಗ್ತಾ ಇಲ್ಲ ನಿಮ್ ಜೊತೆಗೆ. ಹಾಗಾಗಿ ಇಲ್ಲಿ ಸ್ವಲ್ಪ ತೊಂದರೆ ಅಂತ ಅನಿಸ್ತಾ ಇದೆ. ಮತ್ತೆ ಇನ್ನು ನಾನು ನೋಡ್ಲಿಕ್ಕೆ ಹೋದಾಗ ಇಲ್ಲಿ ಮುಂದೆ ಇನ್ನು ಏನ್ ಪ್ರಾಬ್ಲಮ್ ಬರ್ಬೋದು, ಇಬ್ರು ಕೂಡ ತುಂಬಾನೇ ಮನಸ್ಸು ನೋಯಿಸ್ಕೊಳ್ತೀರಾ. ಯಾವ ರೀತಿ ಅಂತಂದ್ರೆ, ಅಫ್ಕೋರ್ಸ್ ಹಾರ್ಟ್ ಬ್ರೇಕ್ ಆಯ್ತು ಅಂತಂದ್ರೆ ಅದು ನಿಮ್ಗೆ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ನೀವು ಯಾರ ಜೊತೆಗೂ ಕನೆಕ್ಟ್ ಆಗೋದಿಲ್ಲ, ನಿಮ್ಗೆ ತುಂಬಾ ಮನ್ಸಲ್ಲಿ ನೊಂದ್ಕೊಳ್ತೀರಾ ಅನ್ನೋವಂಥದ್ದು, ಎಮೋಷನಲಿ ನೀವು ತುಂಬಾ ಕುಗ್ಗೋಗ್ತೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಒಂದು ಫ್ರೀಸ್ ಮೂಮೆಂಟ್ ಯಾವ ರೀತಿ ಬರುತ್ತೆ ಆ ರೀತಿ ಒಂದು ಮೂಮೆಂಟ್ ನನಗೆ ಕಾಣ್ತಾ ಇದೆ. ಎಫರ್ಟ್ ತುಂಬಾನೇ ಹಾಕ್ತೀರಾ, ಬಟ್ ಅದಕ್ಕೆ ರಿಸಲ್ಟ್ ಬರ್ತಾ ಇಲ್ಲ. ಹಾಗಾಗಿ ನೀವು ಫ್ರೀಸ್ ಆಗಿಬಿಡ್ತೀರಾ ಅನ್ನೋವಂಥದ್ದು ನನಗೆ ಅನಿಸ್ತಾ ಇದೆ. ಎಲ್ಲೋ ನಿಮ್ಗೆ ಒಂದು ಪಾಸಿಟಿವಿಟಿ ಕಂಡ್ರೂ ಕೂಡ ಅಲ್ಲಿ ರಿಸಲ್ಟ್ ಬರ್ತಾ ಇಲ್ಲ ಇನ್ನು. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಓಕೆ, ಪ್ರಾಬ್ಲಮ್ ಇದೆ, ಆಕ್ಚುಲಿ ಪ್ರಾಬ್ಲಮ್ ಇದೆ. ಓಕೆ, ಇನ್ನು ಗೈಡೆನ್ಸ್ ಏನ್ ಬರ್ತಾ ಇದೆ, ಗೈಡೆನ್ಸ್ ನೋಡಿ ತುಂಬಾ ಕ್ಲಿಯರ್ ಆಗಿದೆ. ಸ್ವಲ್ಪ ಕನೆಕ್ಷನ್ ಪ್ರಾಬ್ಲಮ್ ಆಗಿದೆ,
ಪೊಟೆನ್ಷಿಯಲ್ ಇದ್ದು ಪ್ರಾಬ್ಲಮ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇದೆ, ಅದನ್ನ ನೀವು ಕುಂತು ಬಗೆಹರಿಸ್ಕೋಬೇಕು. ಓಕೆ, ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೋಬೇಕು. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹಾರ್ಮನಿಯನ್ನ ತಗೊಂಡ್ ಬರ್ಬೇಕು. ಇಬ್ರು ಕೂಡ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಬ್ಯಾಲೆನ್ಸ್ ಇಲ್ಲಿ ಇಂಬ್ಯಾಲೆನ್ಸ್ ಬರ್ತಾ ಇದೆ, ಹೌದಾ? ಸೊ ಯೂನಿವರ್ಸ್ ಹೇಳ್ತಾ ಇದೆ ಬ್ಯಾಲೆನ್ಸ್ ತಗೊಂಡ್ ಬನ್ನಿ ಲೈಫಲ್ಲಿ. ಶೇರಿಂಗ್ ಕೇರಿಂಗ್ ಕಡಿಮೆ ಕೊರತೆ ಇದೆ, ಕ್ಲಾರಿಟಿ ಇಲ್ಲ ರಿಲೇಶನ್ಶಿಪ್ ಅಲ್ಲಿ, ಕ್ಲಾರಿಟಿ ಇಲ್ಲ, ಶೇರಿಂಗ್ ಕೇರಿಂಗ್ ಇಲ್ಲ, ಫ್ಯಾಷನೇಟ್ ಇಲ್ಲ. ಆ ಒಂದು ರಿಲೇಶನ್ಶಿಪ್ ಬಗ್ಗೆ ಫ್ಯಾಷನೇಟ್ ಆಗಿಲ್ಲ, ಅಗ್ರೆಷನ್ ಇದೆ, ಒಳಗಡೆ ಸಿಟ್ಟಿದೆ, ಮಾತಿಗೂ ಸಿಟ್ಟಾಗುವಂಥದ್ದು. ಮತ್ತೆ ಬೇರೆ ಯಾರಾದ್ರೂ ಫೋಕಸ್ಡ್ ಇಲ್ಲ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ, ನೀವು ಫೋಕಸ್ಡ್ ಆಗಿಲ್ಲ. ನೀವಂತಂದ್ರೆ ನೀವಲ್ಲ, ಮೇ ಬಿ ಅವ್ರಾಗಿರ್ಬೋದು. ನಿಮ್ ಕಡೆಯಿಂದ ಎಲ್ಲ ಕ್ಲಿಯರ್ ಆಗಿದೆ. ಸೊ ಇಬ್ಬರಿಗೂ ಕೂಡ ಅನ್ವಯ ಆಗುತ್ತೆ ಇದು, ಫೋಕಸ್ಡ್ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ನಿಮ್ಗೆ ತೊಂದರೆಗಳಾಗ್ತಾ ಇದೆ. ಇಬ್ರು ಕೂಡ ಕನೆಕ್ಷನ್ ಬಿಲ್ಡ್ ಮಾಡ್ಕೋಬೇಕು, ಕನೆಕ್ಟೆಡ್ ಆಗಿರಿ. ಏನ್ ಕೊರತೆ ಇದೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತಾ ಇದೆ, ಓಕೆ, ಕುಂತದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ ಹೇಳಿ. ನಿಮ್ ಕಡೆಯಿಂದ ನೀವು ಎಲ್ಲ ಕ್ಲಾರಿಟಿಯನ್ನ ಇಟ್ಕೊಳ್ಳಿ, ಅವ್ರ ಕಡೆಯಿಂದನೂ ಅದನ್ನೇ ಇಟ್ಕೊಳ್ಳಿಕ್ ಹೇಳಿ. ಇದು ಯೂನಿವರ್ಸ್ ಹೇಳ್ತಾ ಇರುವಂತ ನಿಮ್ಗೆ ಬರ್ತಾ ಇದೆ ಮೆಸೇಜ್. ಸೊ ಎಷ್ಟು ನಿಮ್ಗೆ ಕನೆಕ್ಟ್ ಆಯ್ತು ಖಂಡಿತ ನನಗೆ ತಿಳಿಸಿ ಒಂದು ಮೆಸೇಜ್ ಮುಖಾಂತರ. ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.